ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ ಕೂದಲೆಲೆಯ ಅಂತರದಲ್ಲಿ ಪಾರಾದ ಹಾವೇರಿಯ ವೀರ ಯೋಧ ಲಕ್ಷ್ಮಣ್ ತಟ್ಟಿ ಹಾಗೂ ಅವರ ಸಹೋದರ ಯುವ ಸಾಹಿತಿ ರಾಮಣ್ಣ ತಟ್ಟಿ ಅವರಿಗೆ ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲಿ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲಿ ಶ್ರೀ ಶೇಷಾಚಲ ಸದ್ಗುರು ಪ್ರೌಢಶಾಲೆ ಹಾಗೂ ಸ್ಫೂರ್ತಿ ವಿದ್ಯಾ ಕುಟೀರದ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ವೀರ ಯೋಧ ಲಕ್ಷ್ಮಣ್ ತಟ್ಟಿ ಹಾಗೂ ಅವರ ಸಹೋದರ ಯುವ ಸಾಹಿತಿ ರಾಮಣ್ಣ ತಟ್ಟಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ ಕೂದಲೆಲೆಯ ಅಂತರದಲ್ಲಿ ಪಾರಾದ ವೀರ ಯೋಧ ಲಕ್ಷ್ಮಣ್ ತಟ್ಟಿ ಅವರು ಇತ್ತೀಚೆಗೆ ನಮ್ಮ ಸಿರಿ ವಾಹಿನಿಗೆ ಆಗಮಿಸಿದ್ರು. ಈ ವೇಳೆ ಕೆಆರ್ ಕ್ಷೇತ್ರದ ಬಿಜೆಪಿ ಮುಖಂಡ ಎಚ್.ವಿ. ರಾಜೀವ್ ಅವರು ಲಕ್ಷ್ಮಣ್ ತಟ್ಟಿ ಅವರಿಗೆ 25,000 ರೂಪಾಯಿ ಸಹಾಯಧನವನ್ನ ನೀಡಿದ್ದರು. ಆದರೆ ಅವರು ತಮಗೆ ಸಿಕ್ಕ ಸಹಾಯಧನದಲ್ಲಿ ಅರ್ಧ ಹಣವನ್ನ ಅಗಡಿ ಗ್ರಾಮದಲ್ಲಿ ನಡೆದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ತಾವು ಓದಿದ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ. ವೀರ ಯೋಧ ಲಕ್ಷ್ಮಣ್ ತಟ್ಟಿ ಅವರು ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎಂಬಂತೆ ಎಚ್.ವಿ. ರಾಜೀವ್ ಅವರು ನೀಡಿದ ಸಹಾಯಧನದಲ್ಲಿ ಅರ್ಧ ಹಣವನ್ನ ತಾವು ಓದಿದ ಶ್ರೀ ಶೇಷಾಚಲ ಸದ್ಗುರು ಪ್ರೌಢಶಾಲೆಗೆ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ವೇಳೆ ಹಿರಿಯ ಸಾಹಿತಿ ಹನುಮಂತೇಗೌಡ ಗೊಲ್ಲರ, ಶಿಕ್ಷಣ ಚಿಂತಕರು ನಿಜಲಿಂಗಪ್ಪ, ನ್ಯಾಯವಾದಿಗಳಾದ ಗಣೇಶ್ ಕಮ್ಮಾರ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹನುಮಂತಪ್ಪ ಕೊಪ್ಪೆಲ್ಲೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಆದರ್ಶ ವಿದ್ಯಾರ್ಥಿಗೆ ಹಣ ನೇಮಕವಾಗುತ್ತದೆ.